ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಇವತ್ತಿನ ರೆಸಿಪಿ ಡ್ರೈ ಫ್ರೂಟ್ಸ್ ಲಡ್ಡು. ಇದು ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿ ಕೂಡ. ಓಕೆನಾ? ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡಿ. ಎಲ್ಲ ಐಟಮ್ಸು 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಪೂಲ್ ಮಕ್ಕನ ಮಾತ್ರ 1/2 kg ಆ್ಯಂಡ್ ಡೇಟ್ಸ್ 1 kg. ಈಗ ನೋಡಿಸ್ಕೊಡ್ತೀನಿ, ಬನ್ನಿ ನೋಡಿ. ಬಾದಾಮ್, ಗೋಡಂಬಿ, ಅಂಜೂರ, ಇದು ವಾಲ್ನಟ್, ಇದು ನಲ್ಲಿಕಾಯಿ, ಒಣಗಿರೋ ನಲ್ಲಿಕಾಯಿ, ಇದು ಕಿವಿ ಫ್ರೂಟ್, ಇದು ಕಡಲೆ ಬೀಜ, ಇದು ಸೂರ್ಯಕಾಂತಿ ಬೀಜ, ಇದು ಪಿಸ್ತಾ, ಇದು ಬಂದು ವಾಟರ್ ಮೆಲನ್ ಬೀಜ, ಕರ್ಬೂಜ ಬೀಜ, ಇದು ಕುಂಬಳಕಾಯಿ ಬೀಜ, ಪಂಪ್ಕಿನ್ ಸೀಡ್ಸು, ಇದು ಒಣ ದ್ರಾಕ್ಷಿ, ಇದು ಎಳ್ಳು, ಇದು ಖರ್ಜೂರ, ಇದು ಪೂಲ್ ಮಖಾನ. ಈಗ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ನೋಡಿ, ಎಲ್ಲ ಡ್ರೈ ಫ್ರೂಟ್ಸು ಹುರ್ಕೊಂಡಿದ್ದೀನಿ. ಅದು ಕರೆಂಟ್ ಸ್ಟವ್ ಮೇಲೆ ಹುರಿಯೋಕ್ಕಾಗಿಲ್ಲ, ನೀವು ಟ್ರೈ ಮಾಡಬೇಡಿ. ಮತ್ತೆ ನಾನು ಸ್ಟವ್ ಮೇಲೆನೇ ಹುರ್ಕೊಂಡೆ. ಮತ್ತು ನೋಡಿ, ಎಲ್ಲ ಹುರ್ಕೊಂಡಿದ್ದೀನಿ. ಮತ್ತು ನೋಡಿ, ಇದು ಸ್ವಲ್ಪ ಬಂಗೆ ಬರುತ್ತೆ ಅನ್ನಲ್ವಾ, ಅದಕ್ಕೆ ಲಾಸ್ಟಲ್ಲಿ ಹುರ್ಕೊಂಡಿದ್ದೀನಿ. ದ್ರಾಕ್ಷಿ, ಅಂಜೂರ, ಮತ್ತು ಇದು ಏನು ಪರ್ಣಿಕಾಯಿದು ಕಿವಿ ಫ್ರೂಟು. ಸುಮ್ಮನಿರು ನೋಡು, ಈ ಥರ ಹುರ್ಕೊಂಡು ಇದು ಪೂಲ್ ಮಖಾನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಇದು ಡೇಟ್ಸ್ನ ಚೆನ್ನಾಗಿ ತುಪ್ಪ ಹಾಕಿ ಚೆನ್ನಾಗಿ ಹೀಗೆ ಪಾಕ ಥರ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಉಂಡೆ ಕಟ್ಟಿ ತೋರಿಸ್ಕೊಡ್ತೀನಿ. ನೋಡಿ, ಹೀಗೆ ಫೈನಲಿ ಲಡ್ಡು ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಸಹ ಡ್ರೈ ಫ್ರೂಟ್ಸ್ ಲಡ್ಡುನೇ, ಸೇಮ್ ಅದೇ. ಇದನ್ನು ಪೌಡ್ರ್ ಮಾಡಿದ್ದೀನಿ. ಅದು ಕಟ್ ಮಾಡಿ ಪೀಸ್ ಮಾಡಿ ಮಾಡಿದ್ನಲ್ಲ, ಇದು ಪೌಡ್ರ್ ಮಾಡಿರೋದು ಅಷ್ಟೇ, ಸೇಮ್ ಅದೇ. ಇದು ಬಂದು ಎಳ್ಳುಂಡೆ ಮತ್ತು ಇದು ಫ್ಲಾಕ್ಸ್ ಸೀಡ್ಸು, ಅಗಸೆ ಬೀಜ ಉಂಡೆ. ಇದು ಎಳ್ಳು ಅರ್ಧ, ಫ್ಲಾಕ್ಸ್ ಸೀಡ್ಸ್ ಅರ್ಧ, ಈಕ್ವಲಾಗ ಅರ್ಧ kg ತೊಗೊಂಡು ಹುರ್ಕೊಂಡು ಸಣ್ಣ ಉರಿಯಲ್ಲಿ ಹುರ್ಕೊಂಡು ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಉಂಡೆ ಕಟ್ಟಿರೋದು. ಇದು ಬಂದು ಸುನ್ನುಂಡ ಅಂದರೆ ಇದು ಉದ್ದಿನ ಬೇಳೆಯಲ್ಲಿ ಮಾಡ್ತಾರೆ. ಉದ್ದಿನ ಬೇಳೆಯಲ್ಲಿ ಸುನ್ನುಂಡ ಅಂತೀವಿ ನಾವು. ಇದು ನಮ್ಮದು ಬಂದು ಕೋಲಾರ ಡಿಸ್ಟಿಕ್ ಅಲ್ವಾ, ಅದಕ್ಕೆ ನಮ್ಮದು ಕನ್ನಡ ತೆಲುಗು ಮಿಕ್ಸ್ ಇರುತ್ತೆ ನಮ್ಮ ಭಾಷೆಯಲ್ಲಿ. ಇದು ಸುನ್ನುಂಡ ನೋಡಿ. ಬೆಳಗ್ಗೆ ಮಕ್ಕಳಿಗೆ ಇದೊಂದುಂಡೆ, ಇದ್ರ ಜೊತೆಗೆ ಒಂದು ABC ಜ್ಯೂಸು ಅಥವಾ ಒಂದು ಲೋಟ ಹಾಲು ಕೊಟ್ಟರೆ ಅದೇ ಅವ್ರಿಗೆ ಹೊಟ್ಟೆ ತುಂಬೋಗುತ್ತೆ. ತುಂಬ ಹೆಲ್ದಿ ಫುಡ್ಡು. ನೋಡಿ, ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ. ಥ್ಯಾಂಕ್ ಯು.